ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇದು ವೆಡ್ನೆಸ್ಡೇ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಎದ್ದು ಬಂದು ನೀರು ಕುಡಿದು ಬಾಲ್ಕನಿ ಎಲ್ಲ ನೋಡಿ 2 ಹೂವು ಅರಳಿತು. ತುಂಬ ನೋಡಿ ಖುಷಿ ಆಯಿತು. ಸೊ ಕ್ಲಾಸ್ಗೆ ಹೋಗಬೇಕಿತ್ತು. ಸೊ ಹೋಗಿ ಹಾಗೆ ಬರ್ತಾ ಒಂದು ಜ್ಯೂಸ್ ಕುಡಿಯೋಣ ಅಂತ ಅಂದ್ಬಿಟ್ಟು ಗಾಡಿ ನಿಲ್ಲಿಸಿದ್ದೆ. ಸೊ ಜ್ಯೂಸ್ ಕುಡಿದು ಹಂಗೆ ಸ್ವಲ್ಪ ವುಡ್ ಇದೆಲ್ಲ ನೋಡಬೇಕಾಗಿತ್ತು. ಮನೆಗೆ ಸ್ವಲ್ಪ ಒಂದೆರಡು ಐಟಮ್ ಬೇಕಾಗಿತ್ತು. ಸೊ ಹಂಗಾಗಿ ಮಾಡಿಸೋದಕ್ಕೆ ಸೊ ಜ್ಯೂಸ್ ಎಲ್ಲ ಕುಡ್ಕೊಂಡು ಹಾಗೆ ವುಡ್ ಶಾಪ್ಗೆ ಹೋಗಿ ಅದನ್ನೆಲ್ಲ ವಿಚಾರಿಸ್ಕೊಂಡು, ಅಪ್ಪ ಚಿನ್ನದ ರೇಟ್ ಥರ ಹೇಳ್ತಾರೆ. ವುಡ್ಡು ಕೂಡ ಸಿಕ್ಕಾಬಟ್ಟೆ ರೇಟ್ ಇದೆ. ಸೊ ಏನಪ್ಪ ಇಷ್ಟೊಂದು ರೇಟು ಅಂತ ನೋಡಿಕೊಂಡು ಲೆಕ್ಕಾಚಾರ ಹಾಕ್ಕೊಂಡು ಬಂದೆ. ನೋಡೋದನ್ನ ತಗೊಳ್ಳೋದಾ ಬೇಡವಾ ಅಂತ ಅಂದ್ಬಿಟ್ಟು ಏನು ಆಚೆಗಡೆ ಒಂದು ಐಟಮ್ ಕೂಡ ಮಾತಾಡ್ಸೋಕ್ಕಾಗಲ್ಲ. ಎಲ್ಲ ಕಾಸ್ಟ್ಲಿ. ಯಪ್ಪ ರೇಟ್ಗಳು ಕೇಳಿದ್ರೆ ತಲೆ ತಿರುಗಿಬಿಡುತ್ತೆ ಹಂಗೇ. ಸೊ ಅಲ್ಲೆಲ್ಲ ನೋಡಿಕೊಂಡು ಮನೆಗೆ ಬಂದು ಟಿಫನ್ ಇನ್ನೂ ರೆಡಿ ಮಾಡಿರಲಿಲ್ಲ. ಸೊ ಹಾಗಾಗಿ ಟಿಫನ್ ಮಾಡಿದೆ. ನನ್ನ ಫೇವ್ರೆಟ್ ಆ್ಯಕ್ಚುಲಿ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಇದು ಸಬ್ಬಕ್ಕಿ ಉಪ್ಪಿಟ್ಟು. ಆ್ಯಕ್ಚುಲಿ ಫಸ್ಟು ಉಪ್ಪಿಟ್ಟು ಅಂದ್ರೇ ಆಗ್ತಾಯಿರಲಿಲ್ಲ. ಬೇಕಾದ್ರೆ ಒನ್ ಟೈಮ್ ಉಪವಾಸ ಬೇಕಾದರೆ ಇದ್ಬಿಡ್ತಾಯಿದ್ದೆ. ಬಟ್ ಈ ಥರ ಮಾಡೋದ್ರಿಂದ ತುಂಬ ಇಷ್ಟ ಆಗುತ್ತೆ ತಿನ್ನೋದಕ್ಕೆ. ಸಬ್ಬಕ್ಕಿ ಸೊಪ್ಪು ಮತ್ತು ಹಸಿ ಕಾಳು ಏನಾದರೂ ಇದ್ದರೆ ಅದಕ್ಕೆ ಆ್ಯಡ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಇದಕ್ಕಿದ್ದು ಬೇಳೆ ಹಾಕಿದ್ದೆ. ಸೊ ಟಿಫನೆಲ್ಲ ತಿಂದು ಬಿಸಿ ಜ್ಯೂಸ್ ಖಾಲಿಯಾಗಿತ್ತು. ಸೊ ಅದನ್ನು ಪ್ರಿಪೇರ್ ಮಾಡಿ ಆಮೇಲೆ ಹೋಗಿ ಫ್ರೆಶ್ ಅಪ್ ಆಗಿ ಬಂದೆ. ಏನು ಅಡುಗೆ ಮಾಡೋದು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೆ. ಸ್ವಲ್ಪ ವೀಡಿಯೋಸ್ ಅದು ನೋಡಿಕೊಂಡು ಬೇರೆ ಕೆಲಸನೂ ಇತ್ತು. ಅದನ್ನೆಲ್ಲ ಮುಗಿಸಿ ಈಗ ಅನ್ನ ರಸಮ್ ಮಾಡೋಣ ಅಂತ ಹೇಳ್ಬಿಟ್ಟು ಅನ್ನ ರಸಮ್ ಮತ್ತು ಪೆಪ್ಪರ್ ಡ್ರೈ ಮಾಡಿದ್ದೆ. ಈ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಸಿಂಪಲಾಗಿ ಸೋಬರಾಗಿರುತ್ತೆ ಊಟ ಮಾಡೋದಕ್ಕೆ. ಬಿಸಿಲಲ್ವಾ, ಇವಾಗ ಬಿಸಿಲು ಟೈಮಲ್ಲಿ ಏನೂ ಅನ್ನ ರಸಮ್ ಕೂಡ ತಿನ್ನೋಕ್ಕಾಗಲ್ಲ. ಇರಿಟೇಷನ್ ಆಗ್ತಾ ಇರುತ್ತೆ. ಏನೋ ಬೇಡಪ್ಪ ಅಂತ ಅನಿಸ್ಬಿಡುತ್ತೆ. ಗ್ಯಾಸ್ ಮುಂದೆ ನಿಂತು ಅಡುಗೆ ಮಾಡಿ ಊಟ ಮಾಡೋಷ್ಟೊತ್ತಿಗೆ ಬೇಡವೇ ಬೇಡ ಅಂತ ಅನಿಸ್ಬಿಡುತ್ತೆ. ಅಡುಗೆ ಎಲ್ಲ ಪ್ರಿಪೇರ್ ಮಾಡಿ ಸ್ವಲ್ಪ ಬೇರೆ ಕೆಲಸನೂ ಇತ್ತು. ಮತ್ತು ವಾರ್ಡ್ರೋಬ್ ಎಲ್ಲ ಕ್ಲೀನ್ ಮಾಡಬೇಕಿತ್ತು. ಹಾಗಾಗಿ ಇದು ಮಾಡ್ತಾಯಿದ್ದೆ. ಇವಾಗ ಸ್ವಲ್ಪ ಪಾತ್ರೆ ಎಲ್ಲ ಜೋಡಿಸ್ಬೇಕಾಗಿತ್ತು. ಹಾಗಾಗಿ ಪಾತ್ರೆ ಎಲ್ಲ ಈಗ ಅಡುಗೆ ಆದಮೇಲೆ ಇನ್ನೂ ಟೈಮ್ ಇರುತ್ತೆ ಅಲ್ವಾ ಸಾಂಬಾರು ಕುದಿಯೋದಕ್ಕೆ. ಅದಕ್ಕೆಲ್ಲ ಆ ಟೈಮಲ್ಲಿ ನಾನು ಪಾತ್ರೆಗಳ್ನೆಲ್ಲ ಜೋಡಿಸ್ಕೊಬಿಡ್ತೀನಿ. ಆವಾಗ ಎಲ್ಲ ಕೆಲಸನೂ ಕಂಪ್ಲೀಟಾಗಿ ಮುಗ್ದಂಗೆ ಆಗುತ್ತೆ. ಮೇ ಬಿ ಎಲ್ಲರೂ ಇದೇ ಥರ ಮಾಡೋದು ಅಂತ ಅಂದ್ಕೊತೀನಿ. ಯೋಗ ಕ್ಲಾಸ್ಗೆ ತುಂಬ ದಿನದಿಂದ ಹೋಗಿರಲಿಲ್ಲ. ಸೊ ಏನೋ ಕಳ್ಕೊಂಡಂಗೆ ಆಗ್ಬಿಟ್ಟಿತ್ತು. ಆ್ಯಕ್ಚುಲಿ ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಈಗ ತುಂಬಾ ಆ್ಯಕ್ಟಿವ್ ಅನಿಸುತ್ತೆ. ಮನಸ್ಸು ಆಗಿರ್ಬೋದು, ಬಾಡಿ ಆಗಿರ್ಬೋದು ತುಂಬಾ ಒಂಥರ ಆ್ಯಕ್ಟಿವ್, ಯಾವಾಗಲೂ ಆ್ಯಕ್ಟಿವ್ ಆಗಿರೋ ಥರನೇ ಫೀಲ್ ಆಗುತ್ತೆ. ತುಂಬ ಖುಷಿ ಅನಿಸುತ್ತೆ. ನನಗೆ ಆ್ಯಕ್ಚುಲಿ ನಾನು ಇಷ್ಟಪಟ್ಟು ಮಾಡೋವಂಥ ಕೆಲಸ ನನಗೆ ಅಂದರೆ ಯೋಗ ಮಾಡೋವಂಥದ್ದು ನನಗೆ ತುಂಬಾ ಇಷ್ಟ ಆಗುತ್ತೆ. ಮ್ಯಾಮು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಸರಿಯಾಗಿ ಬೆಂಡ್ ಮಾಡ್ತಾರೆ, ಬಿಡೋದಿಲ್ಲ ಮಾತ್ರ. ಮಾಡಿಲ್ಲ ಅಂತಂದರೂ ನೆಕ್ಸ್ಟ್ ಡೇಗೆ 2 ರೌಂಡ್, 1 ರೌಂಡ್ ಇದ್ದರೆ 2 ರೌಂಡ್ ಪಕ್ಕ ಇರುತ್ತೆ. ಸೊ ಆ ಥರ ಬೆಂಡೆತ್ತುತ್ತಾರೆ. ಸೊ ಟೊಮೆಟೊ ರೆಸಿಪಿ ಕೂಡ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. 2 ಟೊಮೆಟೊ, 1 ಬ್ಯಾಡಗಿ ಮೆಣಸಿನ್ಕಾಯಿನ ಬೇಯಿಸ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಅದ್ರ ಜೊತೆಗೆ ಮಾಮೂಲಿ ಮೆಣಸು, ಜೀರಿಗೆ, ಬೆಳ್ಳುಳ್ಳಿ ಅದನ್ನೆಲ್ಲ ಹಾಕ್ಕೊಂಡು ರಸಮ್ನ ಕುದಿಸ್ಕೊಳ್ಳೋದಷ್ಟೇ. ಪುಟ್ನಂಜ ಫಿಲಮ್ ಹಾಕಿದ್ರು. ಹಂಗೆ ಕಡುಬು ಕೂಡ ರೆಡಿ ಮಾಡಿದ್ದೆ. ಸೊ ಅನ್ನ ರಸಮ್ಮು ಕಡುಬು ಒಳ್ಳೆ ಎಲ್ಲ ಬ್ಯಾಟಿಂಗ್ ಮಾಡಿ 1 ರೌಂಡ್ ಮಲಗಿ ಎದ್ದು ಸಂಜೆ ಕೆಲಸ ಆ್ಯಸ್ ಯೂಶುವಲ್ ಮಾಮೂಲಿ ಇರುತ್ತೆ. ಅದನ್ನೆಲ್ಲ ಏನು ವಿಡಿಯೋ ಮಾಡಲಿಲ್ಲ. ಆ್ಯಕ್ಚುಲಿ ವಿಡಿಯೋ ಮಾಡೋಕ್ಕೆ ನೆನಪೇ ಬರೋಲ್ಲ. ಹಂಗೆ ಮರ್ತೋಗುತ್ತೆ ನನಗೆ. ಆಮೇಲೆ ನಿದ್ದೆ ಎಲ್ಲ ಮುಗಿಸಿ ಎದ್ದು ಕೂತಿದ್ದೆ. ಇನ್ನೂ ತುಂಬ ಕೆಲಸ ಇತ್ತು. ಏನು ಕೆಲಸ ಮಾಡೋದಪ್ಪ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೆ. ಹೆಂಗಪ್ಪ ಮಾಡೋದು ಕೆಲಸಗಳು ಅಂತ ಒಂದೊಂದ್ಸಲಿ ತುಂಬಾ ಲೇಝಿ ಫೀಲ್ ಆಗಿಬಿಡುತ್ತೆ ನನಗೆ. ಏನು ಕೆಲಸ ಮಾಡೋದು ಹೋಗು ಅಂತ ಅನಿಸ್ತಾ ಇರುತ್ತೆ. ಬಟ್ ಇದಿಲ್ಲ, ಮಾಡಲೇಬೇಕಲ್ವ. ಸ್ವಲ್ಪ ಕೆಲಸ ಎಲ್ಲ ಮುಗಿಸಿ 1 ಅವರ್ ವಾಕ್ ಹೋಗಿ ಬಂದು ಆ್ಯಂಡ್ ನೈಟು ಡಿನ್ನರ್ ಕೂಡ ಮುಗೀತು. ಸೊ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.